ನಿನ್ನೆ ಜೊತೆಗೆ ಪ್ರತಿಪಕ್ಷ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯ ಟೀಕಾ ಪ್ರಹಾರಗಳು ಇರ್ತವೆ ಬಜೆಟ್ ಬಗ್ಗೆ. ನಾವು ಪ್ರತಿಪಕ್ಷದಲ್ಲಿದ್ದಾಗ ನಾವು ಅದು ಸರ್ವೇ ಸಾಮಾನ್ಯ ಟೀಕಾ ಪ್ರಹಾರ ಮಾಡೋದು ಬಜೆಟ್ ಬಗ್ಗೆ. ಆದರೆ ಇಂದಿನ ಬಜೆಟಲ್ಲಿ ನಮ್ಮ ಹಾಸನಕ್ಕೆ ಬಜೆಟೇತರ ಆಗಿರ್ಬೋದು, ನಮ್ಮ ಹಾಸನಕ್ಕೆ ಏನೇನು ಈ ವರ್ಷ ಈಗ ನಾವು ಲೋಕಸಭೆ ಚುನಾವಣೆ ಆದಾಗಿನ ಮೇಲೆ ಮತ್ತು ಸರ್ಕಾರ ಬಂದ ಮೇಲೆ ಏನೇನು ಕಾರ್ಯಕ್ರಮಗಳಾಗಿದೆ, ಏನೇನು ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಂದಿದ್ದೀನಿ. ಮೊದಲಾಗಿ ನೀವೆಲ್ಲ ಬಜೆಟ್ನ ಬ್ರೀಫಲ್ಲಿ ನೋಡಿರ್ತೀರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಕಂಪ್ಲೇಂಟ್ಸ್ ಇದ್ದಿದ್ದು ನಮಗೆ ನಮ್ಮ ಹಾಸನ ಇದು ಯಾವುದು ಫ್ಲೈಓವರ್ ಅರ್ಧಕ್ಕೆ ನಿಂತಿದೆ, ನಮ್ಮ ಸ್ಟೇಟ್ ಶೇರ್ ಕೊಟ್ಟಿಲ್ಲ, ಸ್ಟೇಟ್ ಶೇರ್ ಹಾಗೆ ನಿಂತ್ಕೊಂಡಿದೆ ಅಂತ. ಸ್ಟೇಟ್ ಶೇರ್ನ ಕೊಟ್ಟು ನಾನು ಜಿಯೋ ಮಾಡಿಸ್ಕೊಂಡು ಆಗಲೇ ಲಾಸ್ಟ್ ವೀಕಲ್ಲಿ ಜಿಯೋ ಮಾಡಿಸ್ಕೊಂಡ್ಬಂದೆ. ಅದು ನಿಮಗಿನ್ನೂ ಅದು ನಾನು ತಂದಿರಲಿಲ್ಲ. ಶೇಕಡ 21,84,00,000 ಏನು ನಮ್ಮ ರಾಜ್ಯ ಶೇರ್ ಇತ್ತು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು HMRDC ಏನು ನಮ್ಮ ಸೆಂಟ್ರಲ್ ಪಾರ್ಟ್ ಆಫ್ 15 ಕೋಟಿ ಇತ್ತು, ಎರಡೂ ಸೇರಿ ಒಟ್ಟು 37 ಕೋಟಿ ಪರಿಷ್ಕೃತ ದರ ಏನಿತ್ತು ಅದು ಅನುಮೋದನೆ ಆಗಿದೆ. ಮತ್ತು ಗೌರ್ಮೆಂಟ್ ಜಿಯೋ ಆಗಿದೆ. ಮತ್ತು ಫಿನಾನ್ಸಿಂದ ಅದಕ್ಕೆ ಆರ್ಡರ್ನ ಪಾಸ್ ಮಾಡಿದ್ದಾರೆ. ಅದು ನಿಮ್ಮ ಗಮನಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಇದು ಬಜೆಟಲ್ಲೇ ಅನೌನ್ಸ್ ಮಾಡಬೇಕಿತ್ತು, ಆದರೆ ಇದು ಜಿಯೋ ಆಗಲೇ ಎನ್ಫೋರ್ಸ್ ಆಗಿರೋದ್ರಿಂದ ಇನ್ನು ಬಜೆಟಲ್ಲಿ ಅನೌನ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೆ ಇದು ಕಂಪ್ಲೀಟ್ಲಿ ಆಗಿ ಇನ್ನೊಂದು 15 ದಿನದಲ್ಲಿ ಅದು ಕೆಲಸವನ್ನು ಶುರು ಮಾಡ್ತಾರೆ. ನಮ್ಮ NR ಸರ್ಕಲ್ನ ಅದು ಅನುಮೋದನೆ ಆಗಿದೆ. ಇನ್ನೊಂದು ಬಹುಶಃ ಇನ್ನೊಂದು 15-20 ದಿವಸದಲ್ಲಿ ರೈಲ್ವೆ ಅಧಿಕಾರಿಗಳು ಸಭೆ ತಗೊಂಡು ಬೇಗ ಕೆಲಸ ಶುರು ಮಾಡಲಿಕ್ಕೂ ಸಹ ಹೇಳಿದ್ದೀನಿ. ಬಹುಶಃ ಹೋಲಿ ಆದಮೇಲೆ ಕೆಲಸ ಶುರು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ನಿಮಗೆ ಹಿಂದಿನ ಇದು ಗೊತ್ತಿರೋ ಹಾಗೆ ನಮ್ಮ ಹಾಸನದಲ್ಲಿ ಕಳೆದ ಸರ್ಕಾರದಲ್ಲಿ G+1 ಏನು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನಮ್ಮ ರೇಸ್ ಕೋರ್ಸ್ ರೋಡಲ್ಲಿ ಕಟ್ಟಿ ಈಗಾಗಲೇ ಹಾಗೆ ನಿಂತಿದೆ. ಅದಕ್ಕೆ ಸಹ ಸರ್ಕಾರ ಈಗ ಪ್ರಾಥಮಿಕವಾಗಿ ಅಲ್ಲಿ ವೆಂಟಿಲೇಟರ್ಸು ಈ ಗ್ಯಾಸ್ ಪೈಪ್ಲೈನ್ಸು, ಲಿಫ್ಟು ಮತ್ತು ಬೇಸಿಕ್ ಫೆಸಿಲಿಟಿಗಳು ಇಲ್ಲದೆ ಬರೀ ಬಿಲ್ಡಿಂಗ್ಸ್ ಅಷ್ಟೇ ಆಗಿತ್ತು ನಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ. ಅದಕ್ಕೆಲ್ಲ ಸುಮಾರು 9 ಕೋಟಿಯನ್ನು ಈ ಬಜೆಟಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೂ 30 ಕೋಟಿ ಈಗ ನಾವು ಸ್ಪೆಷಾಲಿಟೀಸ್ಗೆ ನಮಗೆ ಅನುಮೋದನೆ ಸಿಕ್ಕಿರೋ ಸ್ಪೆಷಾಲಿಟೀಸ್ ಯಾವುದು ಅಂತ ಹೇಳಿದ್ರೆ ನಮ್ಮ ಕಾರ್ಡಿಯಾಲಜಿ, ನ್ಯೂರಾಲಜಿ, ನ್ಯೂರೋಸರ್ಜನು ಮತ್ತು ಯೂರಿಯಾಲಜಿ ಇಷ್ಟಕ್ಕೂ ಸಹ ಸ್ಪೆಷಾಲಿಟೀಸ್ಗೆ ನಮ್ಮ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಅದಕ್ಕೆ ಸುಮಾರು 30 ಕೋಟಿಯಷ್ಟು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ ಸ್ಪೆಷಲಿಸ್ಟ್ಗೆ ಮತ್ತು ಇಕ್ವಿಪ್ಮೆಂಟ್ಸ್ಗೆ ಅಂತ. ಅದನ್ನು ಸಹ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಪ್ರಾಥಮಿಕವಾಗಿ ಈಗ ನಮಗೆ ಗ್ಯಾಸ್ ಪೈಪ್ಲೈನ್ಸ್ ಇರ್ಬೋದು, ನಮ್ಮ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಬೇಸಿಕ್ ಫೆಸಿಲಿಟಿ ಏನೇನು ಒಂದು ಮಾಮೂಲಿ ಆಸ್ಪತ್ರೆಗೆ ಬೇಕೋ ಅದನ್ನು ಕೊಟ್ಟಿದ್ದಾರೆ. ಈ 3 ಸ್ಪೆಷಾಲಿಟಿ ತೆಗಿಲಿಕ್ಕೆ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಅದು ಕಳೆದ ವಾರ ನಮ್ಮ ಕ್ಯಾಬಿನೆಟ್ನಲ್ಲೇ ನಾವು ಅದನ್ನು ಮಾಡಿಸ್ಕೊಂಡು ಬಂದಿದ್ದೀವಿ. ಇನ್ನು ನಿಮಗೆಲ್ಲ ಗೊತ್ತಿರೋಂಗೆ ಒಂದು ಬಹುನಿರೀಕ್ಷಿತ ಯೋಜನೆ ನಮ್ಮ ಬೇಲೂರು ಮತ್ತು ಹಾಸನ ರೈಲ್ವೆ ಯೋಜನೆ. ನಿಮಗೆಲ್ಲ ಗೊತ್ತಿರೋಂಗೆ ಅದು ಶೇರ್ ಇದ್ದಿದ್ದು ಸೆಂಟ್ರಲ್ ಪಾರ್ಟ್ 50%, ಸ್ಟೇಟ್ ಪಾರ್ಟ್ 50%. ನಾವು ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ಕೇಳಿಕೊಂಡಾಗ ಅದನ್ನು ಒಪ್ಪಿಕೊಂಡು ಈ ಬಜೆಟಲ್ಲಿ ಅದನ್ನು ಸೇರಿಸಿದ್ದಾರೆ. ಅದನ್ನು ಶೇಕಡ 50%ನ ನಾವು ರಾಜ್ಯ ಸರ್ಕಾರ ನಾವು ಬರ್ಸಕ್ಕೆ ಒಪ್ಕೊಂಡಿದ್ದೀವಿ. ಹಾಗಾಗಿ ಈ ಯೋಜನೆಯನ್ನು ನಿಮಗೆಲ್ಲ ಗೊತ್ತಿರೋ ನಾವು ಎಲ್ಲ ನಮ್ಮ ಟೂರಿಸಂ ಸಚಿವರು, ನಮ್ಮ ಪ್ರವಾಸೋದ್ಯಮ ಸಚಿವರು, ನಮ್ಮ ಮುಖ್ಯಮಂತ್ರಿಗಳನ್ನ ಒಂದಷ್ಟು ಬೇಡಿಕೆ ಕೊಟ್ಟಿದ್ದೀವಿ. ಆ ಬೇಡಿಕೆಯಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಬೇಲೂರು ಹಳೆಬೀಡು ನಮ್ಮೇನು ಯುನೆಸ್ಕೋ ಇಂದ ರೆಕಗ್ನೈಸ್ಡ್ ಆಗಿರುವಂಥ ನಮ್ಮ ಬೇಲೂರು ಹಳೆಬೀಡು ಟೆಂಪಲ್ನ ಮತ್ತಷ್ಟು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಅಲ್ಲಿ ಸುತ್ತಮುತ್ತ ಪಾರ್ಕಿಂಗ್ ವ್ಯವಸ್ಥೆಗೆಲ್ಲ ಒಂದಷ್ಟು ಅನುದಾನ ಕೇಳಿದ್ವಿ. ಅದನ್ನು ಸಹ ಈ ಬಜೆಟಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ. ಅಗತ್ಯ ಏನು ನಮ್ಮ ಪ್ರವಾಸಿಗಳು ಬಂದಾಗ ತೊಂದರೆ, ಪಾರ್ಕಿಂಗ್ ಆಗಿರ್ಬೋದು, ಬೇರೆ ಯಾವುದೇ ಸೌಕರ್ಯಕ್ಕೆ ಕಿರಿಕಿರಿ ಆಗೋ ರೀತಿಯಲ್ಲಿ ಅದಕ್ಕೂ ಸಹ ಅನುದಾನವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಇನ್ನು ಅಧಿಕೃತ ಅದು ನಾವಿನ್ನು ಮಹಾನಗರ ಪಾಲಿಕೆ ಅಂತಲೇ ಕರಿಬೇಕಾಗ್ತದೆ, ಅದಕ್ಕೂ ಅಗತ್ಯ ಅನುದಾನ ಕೊಟ್ಟಿವಿ ಅಂತ ಬಜೆಟಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನು ನಿಮಗೆ ಗೊತ್ತಿರೋಂಗೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಲ್ಲಿ ಒಂದು 2 ಏತ ನೀರಾವರಿಗಳಿತ್ತು. ಅದರಲ್ಲಿ ತೋಟಿ ಏತ ನೀರಾವರಿಗೆ ಆನ್ಗೋಯಿಂಗ್ ವರ್ಕ್ ಅದಕ್ಕೂ ಸಹ ಅನುದಾನ ಬಿಡುಗಡೆ ಮಾಡಿದ್ದಾರೆ ಇದೇ ಬಜೆಟ್ನಲ್ಲಿ. ಮತ್ತು ದಿಡ್ಗ ತುಮಕೂರು ಅಂತ ಒಂದು ಏತ ನೀರಾವರಿ, ಮತ್ತು ಕಣ್ಕಟ್ಟೆ ಹೋಬಳಿಯಲ್ಲಿ ಅರಸೀಕೆರೆ ತಾಲೂಕು ನಮ್ಮ ಶಿವಲಿಂಗನವರ ಹೋರಾಟದಲ್ಲಿ ಏತ ನೀರಾವರಿ ಎರಡಕ್ಕೂ ಸಹ ಇದೇ ಬಜೆಟಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಏರ್ಪೋರ್ಟ್ಗೆ ದುಡ್ಡು ಕೊಟ್ಟಿಲ್ಲ ಅಂತ. ಏರ್ಪೋರ್ಟ್ಗೆ ನಾನು ಸಹ ನಮ್ಮ IDD ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ MB ಪಾಟೀಲ್ ಸರ್ನ ಮನವಿ ಮಾಡಿದ ನಿಜ. ಆದರೆ ಆನ್ಗೋಯಿಂಗ್ ಪ್ರಾಜೆಕ್ಟ್ ಈಗ ಏನು ಕಂಪ್ಲೀಷನ್ಗೆ ಹತ್ರ ಬಂದಿರುವಂಥ ಏರ್ಪೋರ್ಟ್ಸ್ಗೆ ನಾವು ಅನುದಾನ ಈಗ ಕೊಡಬೇಕಾಗ್ತದೆ. ಹಾಗಾಗಿ ಅದರಲ್ಲಿ ನಮ್ಮ ಹಾಸನ ಏರ್ಪೋರ್ಟ್ಗೆ ಈ ಸಲ ಅನುದಾನ ಕೊಟ್ಟಿಲ್ಲವೇ ಹೊರತು
ಇನ್ನು ಒಂದು 3 ತಿಂಗಳಲ್ಲಿ ಕ್ಯಾಬಿನೆಟ್ಟಲ್ಲಿ ಇಡಿಸಿ ಸುಮಾರು 50 ಕೋಟಿ ಬಿಡುಗಡೆ ಮಾಡುವಂಥ ಕೆಲಸವನ್ನು 100ಕ್ಕೆ 100 ನಾವು ಮಾಡ್ತೀವಿ. ನಾನು ಇವತ್ತು ಮಾತಿಗೆ ಹೇಳಿದ್ದೀನಿ, ಈ ಮಾತಿಗೆ ಬದ್ಧನಾಗಿದ್ದೀನಿ. ಮತ್ತು ಎಲ್ಲ ರೀತಿಯ ಪತ್ರ ವ್ಯವಹಾರಗಳು ಆಗಿದೆ. ಈಗ ವಿಜಯಪುರ ಆಗಿರ್ಬೋದು, ಅಲ್ಲಿ ಮುಂದಿನ ವರ್ಷ ನಾವು ಫ್ಲೈಯಿಂಗ್ ಮಾಡಬೇಕಾಗ್ತದೆ ಅನ್ನೋ ವಿಷಯದಲ್ಲಿ ಅಲ್ಲಿಗೆ ಅನುದಾನ ಕೊಟ್ಟಿದ್ದಾರೆ ಹೊರತು ಇಲ್ಲಿಗೆ ನಮ್ಮ ಹಾಸನಕ್ಕೆ ಕೊಡಬಾರ್ದು ಅಂತ ಯಾವುದೂ ರೀತಿ ಇಲ್ಲ. ನಾವು ಕೊಟ್ಟಿದ್ದರಲ್ಲಿ ನಾನು ಹೇಳಿದ್ರಲ್ಲಿ 90% ಬೇಡಿಕೆಗಳನ್ನ ನಮ್ಗೆ ಈಡೇರಿಸಿದ್ದಾರೆ. ಆದರೆ ನಮಗೆಲ್ಲರೂ ಹಾಸನದವ್ರಿಗೆ ಇದ್ದಿದ್ದು ಏರ್ಪೋರ್ಟ್ಗೆ ಈ ಸಲ ಅನುದಾನ ಬರ್ತದ ಅಂತ. ಆದರೆ 100ಕ್ಕೆ 100 ಅದನ್ನು ಕ್ಯಾಬಿನೆಟ್ಗೆ ಇಡಿಸಿ ಸುಮಾರು 50 ಕೋಟಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಈಗ ಇರುವಂಥ ಸಿಚುವೇಷನಲ್ಲಿ ಯಾವುದೇ ದುಡ್ಡಿನ ಕೊರತೆ ಹಾಸನ ಏರ್ಪೋರ್ಟ್ಗಿಲ್ಲ. ಅದು IDD ಅವ್ರ ಹತ್ರ ನಾವೆಲ್ಲ ಚರ್ಚೆ ಮಾಡಿ ಈಗೂ ಸುಮಾರು ಇನ್ನೂ ಒಂದಷ್ಟು ದುಡ್ಡು ಉಳಿದಿದೆ. ಈ ಕೆಲಸ ನಿಲ್ಲುವಂಥದ್ದು ಸಮಸ್ಯೆ ಅಥವಾ ಅಂಥ ಸ್ಥಿತಿ ಯಾವುದೂ ಇಲ್ಲ. ಈಗ ದುಡ್ಡಿದೆ, ಕೆಲಸ ನಡೀತಿದೆ, ಆನ್ಗೋಯಿಂಗ್ ಕೆಲಸ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಕ್ಯಾಬಿನೆಟ್ಗೆ ಇಡಿಸಿ ಅಪ್ರೂವ್ ಮಾಡುವಂಥ ಕೆಲಸ ಒಬ್ಬ ಸಂಸದನಾಗಿ ನಮ್ಮ ಜವಾಬ್ದಾರಿ, ಮತ್ತು ನಮ್ಮ ಸರ್ಕಾರದಿಂದ ಮಾಡುವಂಥ ಕೆಲಸ ನಮ್ಮ ಜವಾಬ್ದಾರಿ ಆಗಿರ್ತದೆ. ಮಾಡ್ಕೊಂಡ್ಬಂದೆ ಹಾಸನ ಇಲ್ಲ ಅಂತ ಯಾರು ಏನೇ ಹೇಳ್ಬೋದು, ಜನ ಬುದ್ಧಿವಂತರು ಇದ್ದಾರಲ್ಲ. ಈಗ ನಾನು ಮಾತಾಡ್ಬೋದು, ಏನೇನೋ ಮಾತಾಡ್ಬೋದು, ಆದರೆ ನನಗೆ ಸುಮ್ಮನೆ ಪುರಾವೆ ಇಲ್ಲದೆ ಮಾತಾಡಿದ್ದು ನನಗೂ ಇಷ್ಟ ಇಲ್ಲ. ಈ ಪುರಾವೆ ತೊಗೊಂಡು ನಿಮ್ಮ ಮುಂದೆನೇ ಬಂದಿದ್ದೀನಲ್ಲ, ಇದೆಲ್ಲ ನಾನು ಸುಳ್ಳು ಹೇಳೋಕ್ಕಾಗುತ್ತಾ ಮಾಧ್ಯಮ ಮುಂದೆ? ಈಗ ಸುಳ್ಳು ಹೇಳಿದ್ರೆ ನೀವು ಬಿಡ್ತೀರ ನನ್ನ? ಎಲ್ಲ ಕರ್ನಾಟಕ ರಾಜ್ಯ ಅಂದರೆ ಎಲ್ಲ ಜಿಲ್ಲೆಗಳು ನೋಡಬೇಕು, ಎಲ್ಲ ಜಿಲ್ಲೆಗಳು ಸಮವಾಗಿ ತಗೊಬೇಕು. ಆ ರೀತಿಯಲ್ಲಿ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಬೇಡಿಕೆ ಇಟ್ಟಿದ್ದಲ್ಲಿ 90% ಈಡೇರಿಸಿದ್ದಾರೆ. ನನಗೆ ಹೆಮ್ಮೆ ಇದೆ. ಅದು ನಾನು ಒಪ್ಕೊತೀನಿ. ಹಾಸನ ಏರ್ಪೋರ್ಟ್ಗೆ ಬಜೆಟ್ಗೆ ಈ ಸಲ ಕೊಟ್ಟಿಲ್ಲ, ಕೊಡೋ ಕೆಲಸವನ್ನು 100 ಬಜೆಟಲ್ಲೇ ಕೊಡಬೇಕಂತೇನಿಲ್ಲ, ಕ್ಯಾಬಿನೆಟಲ್ಲಿ ಈ ಸಲ ಇಡ್ಸ್ಬಿಟ್ಟು ಮಾಡೋ ಕೆಲಸ ನಾನು ಮಾಡ್ತೀನಿ. ಅದು ಬಿಟ್ಟರೆ ಬಜೆಟಲ್ಲಿ ನಾವು ಅಂದ್ಕೊಂಡಿದ್ದಷ್ಟು ಹೆಚ್ಚು ಕೊಟ್ಟಿದ್ದಾರೆ. ನಾವು ಆನೆ ಕಾರಿಡೋರ್ನ ಈ ಸಲ ಆಗಲ್ಲ ಅಂತಲೇ ಅಂದ್ಕೊಂಡಿದ್ವಿ, ಆದರೆ ಆನೆ ಕಾರಿಡೋರ್ಗೆ ಅಲ್ಲ, ಕಾರಿಡೋರ್ ಅಂತೀನಿ, ನಮ್ಮ ಎಲಿಫೆಂಟ್ ರಿಲೀಫ್ ಸೆಂಟರ್ಗೆ, ಆದರೆ ಅದಕ್ಕೂ ಸಹ 17 ಕೋಟಿ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಾನು ಈ ಬಜೆಟಲ್ಲಿ ಅದು ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದೆಲ್ಲ ಪ್ರಶಂಸನೀಯ. ಈಗ ನಮ್ಮ ಜೊತೆಗೆ ಅವರು ಸಹ ಮನವಿ ಮಾಡ್ತೀನಿ, ಕೈ ಜೋಡಿಸ್ಲಿ ಅಭಿವೃದ್ಧಿ ವಿಷಯದಲ್ಲಿ, ನಮಗೆಲ್ಲ ಸಲಹೆ ಕೊಡಲಿ. ಹಿರಿಯರಿದ್ದಾರೆ, ನಮ್ಗೆ ಸಲಹೆ ಕೊಟ್ಬಿಟ್ಟು ಹಿಂಗೆ ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲ ರಾಜಕೀಯ ಮಾಡೋಣ. ನಮ್ಮ ಪಕ್ಷ ಸಂಘಟನೆಗೆ ನಾವು ಮಾಡಬೇಕು, ನಮ್ಮ ಅಸ್ತಿತ್ವಕ್ಕೆ ಮಾಡಬೇಕು, ನಾವು ಮಾಡ್ತೀವಿ. ಚುನಾವಣೆ ಅಭಿವೃದ್ಧಿ ಅಂತ ಬಂದಾಗ ಎಲ್ಲ ಒಟ್ಟಾಗಿ ಮಾಡಬೇಕಲ್ಲ. ಬೇಲೂರು ಏನು ನಮ್ದು ಇದಕ್ಕೆ ಸೇರಿದೆಯಲ್ಲ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಸೇರಿರೋದ್ರಿಂದ ಇಷ್ಟು ಮೀಟ್ರ್ ಸುತ್ತ ಯಾವುದೇ ರೀತಿ ಕೆಲಸ ಮಾಡಬಾರ್ದು ಅನ್ನೋದು ಒಂದು ಗವರ್ಮೆಂಟ್ದು ಒಂದು ಜೀವೋ ಇದೆ, ಸೆಂಟ್ರಲ್ ಗೌರ್ಮೆಂಟ್. ಅದು ಈಗಿದೆಯಲ್ಲ, ಅದು ರೀತಿ ನಿಯಮ ಇರೋದೆ ಆ ಥರ. ಆ ಸಮಸ್ಯೆಯಲ್ಲಿ ಟೆಕ್ನಿಕಲ್ ಇಶ್ಯೂ ಇರೋದ್ರಲ್ಲಿ ಅಕ್ಕಪಕ್ಕ ಮನೆಗಳಾಗಿರ್ಬೋದು ರಿನೋವೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಈ ಥರ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆಲ್ಲ ಟೆಕ್ನಿಕಲ್ ಸಮಸ್ಯೆಗಳಿದೆ. ಅದನ್ನು ಸಹ ನಾನು ಕೇಂದ್ರ ಟೂರಿಸಂ ಕಲ್ಚರ್ ಸಚಿವರ ಹತ್ರಲ್ಲಿ ಮಾತಾಡಿದ್ದೀನಿ. ಅವರು ಏನು ಹೇಳಿದ್ರು, ಇಡೀ ರಾಜ್ಯಕ್ಕೆ ಅನ್ವಯಿಸುವಂತಹ ಒಂದು ಇದು ಕಾನೂನು ಆಗಿರೋದ್ರಿಂದ ಕಾನೂನನ್ನ ತಿದ್ದುಪಡಿ ತರುವಂತಹ ಅವಶ್ಯಕತೆ ನಮಗಿದೆ. ಹಾಗಾಗಿ ನಾವೆಲ್ಲ ಒಂದು ಎಕ್ಸ್ಪರ್ಟ್ಸ್ ಕೂತಿ ಒಂದು ತಿದ್ದುಪಡಿ ತರುವಂಥ ಕೆಲಸ ಮಾಡ್ತೀವಿ ಅಂತ ನಮಗೂ ಸಹ ಸಕಾರಾತ್ಮಕವಾಗಿ ನಮ್ಮ ಸೆಂಟ್ರಲ್ ಟೂರಿಸಂ ಮಿನಿಸ್ಟರ್ ಸಹ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾವ ರೀತಿಯ ವ್ಯತ್ಯಾಸ ಘನ ಸರ್ಕಾರದಲ್ಲಿಲ್ಲ. ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ರಾಜ್ಯದ 2 ಜೋಡೆತ್ತುಗಳವರು. ಯಾವುದೇ ರೀತಿಯ ಭಿನ್ನಾಭಿಪ್ರಾಯ 100ಕ್ಕೆ 100 ಇಲ್ಲ. ಅದೆಲ್ಲ ಶುದ್ಧ ಸುಳ್ಳು. ಅದೆಲ್ಲ ಸುಮ್ಮನೆ ಪ್ರತಿಪಕ್ಷದವರು ಹಬ್ಬಿಸ್ತಾ ಇದ್ದಾರೆ ಹೊರತೆ. ಅವರು ಹೇಳಿದ್ನಲ್ಲ, ನಮ್ಮ ರಾಜ್ಯದ ಅಭಿವೃದ್ಧಿ ದೃಷ್ಟಿಕೋನದ 2 ಜೋಡೆತ್ತುಗಳವರು. ಅಭಿವೃದ್ಧಿ ದೃಷ್ಟಿಕೋನದ 2 ಜೋಡೆತ್ತುಗಳು, ಪಕ್ಷದಲ್ಲಲ್ಲ, ಅಭಿವೃದ್ಧಿ ವಿಷಯದಲ್ಲಿ. ಯಾಕಂತ ಹೇಳಿದ್ರೆ ನೀವು ಈ ಬಾರಿ ಬಜೆಟ್ ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ಸರ್ಕಾರದಲ್ಲಿ ಯಾವ ರೀತಿ ಅಭಿವೃದ್ಧಿ ತೊಗೊಂಡೋಗ್ಬೇಕಾಗ್ತದೆ ಅನ್ನೋದನ್ನ ನಮ್ಮ ಬಜೆಟ್ನಲ್ಲಿ ಈ ಸಲ ಪ್ರತಿಬಿಂಬಿಸಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ವ್ಯತ್ಯಾಸಗಳು ರಾಜ್ಯದಲ್ಲೂ ಇಲ್ಲ, ರಾಷ್ಟ್ರೀಯದಲ್ಲೂ ಇಲ್ಲ, ಜಿಲ್ಲೆಯಲ್ಲೂ ಇಲ್ಲ. ಈಗ ನಾನು ಹೇಳ್ತೀನಿ, ನಾವೆಲ್ಲ ಎಲ್ಲ ಸಮಾಜದವರು ನಾವು ಇಲ್ಲಿದ್ದೀವಿ. ಈಗ ಅಲ್ಪಸಂಖ್ಯಾತರು ಕೊಡೋದ್ರಲ್ಲಿ ತಪ್ಪೇನಿದೆ? ಆಯಿತು, ಇವರು ಹಲಾಲ್ ಬಜೆಟ್, ಅವ್ರ ಮಾತು ಗೊತ್ತಾಗ್ತದೆ ಅದರಲ್ಲಿ ಎಷ್ಟು ದ್ವೇಷ ರಾಜಕಾರಣ ಮಾಡ್ತಾರೆ ಆ ಸಮಾಜದ ಬಗ್ಗೆ. ಅಂದರೆ ಈಗ ಅವರು ನಮ್ಮ ಜೊತೆ ಬದುಕೋ ಹಕ್ಕಿಲ್ವ ಅವ್ರಿಗೆ? ಈಗೇನೋ ಅವ್ರು ಹೊಸದಾಗಿ ಏನೋ ನಮ್ಮ ಜೊತೆ ಇದ್ದಾರಾ? ಯಾಕೆ ಬದುಕೋ ಹಕ್ಕಿಲ್ವ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ? ಆಯಿತು, ಅವ್ರಿಗೆ ಅನುದಾನ ಜಾಸ್ತಿ ಕೊಟ್ಟರೆ ತಪ್ಪೇನಿದೆ ಇದರಲ್ಲಿ? ಅವರು ನಮ್ಮಂಗೆ ಮನುಷ್ಯರಲ್ವಾ? ನಮ್ಮಲ್ಲಿ ರಕ್ತ ಹರಿತಾ ಇರೋದು ಅವರ ರಕ್ತ ಹರಿತಾ ಇರೋದಲ್ವಾ? ಕೊಟ್ಟರೆ ತಪ್ಪೇನಿದೆ? ನಾನು ಇನ್ನೂ ಜಾಸ್ತಿ ಕೊಡಲಿ ಅಂತ ಆಗ್ರಹಿಸ್ತೀನಿ ನಾನು. ಇಲ್ಲ ಯಾವುದೇ ರೀತಿಯ ಹೇಳಿದ್ನಲ್ಲ, ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ 100ಕ್ಕೆ 100 ಇಲ್ಲ, ಶುದ್ಧ ಸುಳ್ಳು. ಅದೆಲ್ಲ ನಮ್ಮ ಪ್ರತಿಪಕ್ಷದವರು ಅಭಿವೃದ್ಧಿ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಅವ್ರಿಗೇನು ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಪಥದಲ್ಲಿ ರಾಜ್ಯ ಸಾಗ್ತಿದೆ. ಏನಾದರೂ ಒಂದು ಹುಡುಕ್ಬೇಕಲ್ಲ ಅನ್ನೋ ವಿಷಯದಲ್ಲಿ ಈ ರೀತಿ ಹುಡುಕ್ತಾ ಇದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿಲ್ಲ. ನಾವು ಎಲ್ಲ
ಕಟ್ಟುಪಾಡಾಗಿ ಪಕ್ಷದ ಒಂದು ಮಾರ್ಗದರ್ಶನದಂತೆ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ. ಮುಂದೆನೂ ನಾವು ಅದೇ ರೀತಿ ಕೆಲಸ ಮಾಡ್ತೀವಿ. ನಮ್ಮ ಸಿಟಿಲಿ ಟ್ರಾಫಿಕ್ ವಿಷಯದಲ್ಲಿ ನಾವು ಪೊಲೀಸ್ ಅವರು ಎಲ್ಲೋ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ, ನಾನು ಒಪ್ಕೊತೀನಿ. ಟ್ರಾಫಿಕ್ ವಿಷಯದಲ್ಲಿ ನನಗೂ ಸಹ ಸಮಾಧಾನಕರ ಇಲ್ಲ ನಮ್ಮ ಪೊಲೀಸ್ ಇಲಾಖೆಯವರ ಮಾಡ್ತಿರೋದು ಟ್ರಾಫಿಕ್ ವಿಷಯದಲ್ಲಿ. ಆದರೆ ಜೂಜ್ ಆಗಿರ್ಬೋದು, ಮಟ್ಕ ಆಗಿರ್ಬೋದು, ಎಲ್ಲ ವಿಷಯದಲ್ಲೂ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದಾರೆ. ಮಾಡದೆ ಹೋದರೆ ಅವ್ರ ಬಗ್ಗೆ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತಾ ನಾವು SB ಅವ್ರಿಗೂ ಹೇಳಿದ್ದೀವಿ. ಅದೇ ರೀತಿ ದಕ್ಷವಾಗಿ ಮಾಡ್ತಿದ್ದಾರೆ. ರೇಡ್ಸ್ ಅಂತೂ ಎಲ್ಲ ಕಡೆ ಈಗ ಅದು ಇಸ್ಪೀಟ್ ದಂಧೆ ಆಗಿರ್ಬೋದು, ಮಟ್ಕ ಏನೇನು ಹೇಳ್ತೀರ ಅದೆಲ್ಲವನ್ನು ಹತೋಟಿಗೆ ತರುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಹೇಳ್ತಿದ್ದಲ್ಲ, ನಗರದಲ್ಲಿ ಸಮಸ್ಯೆ ಇದೆ, ನಾನು ಒಪ್ಕೊತೀನಿ. ಅದನ್ನು ನಾನು ಕಳೆದ ದಿಶಾದಲ್ಲೂ ನಾನು ಪ್ರಸ್ತಾಪಿಸಿದ್ದೆ. ಡ್ರಗ್ಸು ಮತ್ತು ಮಟ್ಕ ಇದರಲ್ಲೆಲ್ಲ ಇನ್ನೂ ಸಹ ನೀವು ಚುರುಕಾಗಬೇಕು, ಸಾಲ್ತಿಲ್ಲ ಅಂತ. ಅದರಲ್ಲಿ ನಾನು ಒಪ್ಕೊತೀನಿ. ಟ್ರಾಫಿಕ್ ವಿಷಯದಲ್ಲಾಗಿರ್ಬೋದು, ಈ ಒಂದೆರಡು ನಗರ ಅಂತ ಬಂದಾಗ, ನಮ್ಮ ಸಿಟಿ ಅಂತ ಬಂದಾಗ ಒಪ್ಕೊಂತೀವಿ. ಜೊತೆಗೆ ಏನು ಮೊನ್ನೆ ಗಲಾಟೆ ಆಯಿತು ಸ್ಟೇಷನಲ್ಲಿ, ಅದಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಏನು ನಮ್ಮ ಹಾಸ್ಪಿಟಲಲ್ಲಿ ಗಲಾಟೆ ಆಗಿದ್ದು, ಈಗ ಮತ್ತೆ ಅದನ್ನ ಪೊಲೀಸ್ ಫೋರ್ಸ್ ಜಾಸ್ತಿ ಆಗಕ್ಕೆ ಹೇಳಿದ್ದೀವಿ ಹಾಸ್ಪಿಟಲಲ್ಲಿ. ಅದೇನೋ ಹೋಲಿ ಆಡಿಕೊಂಡು ಅಶೋಕ ಹೋಟ್ಲಿಂದ ಬಂದು ಹಾಸ್ಪಿಟ್ಲಲ್ಲಿ ಮತ್ತೆ ಹಾಸ್ಪಿಟ್ಲಲ್ಲಿ ಹೊಡೆದಾಡ್ಕೊಂಡಿರೋದು, ಅದು ಹೋಲಿ ಆಡೋ ವಿಷಯಕ್ಕೆ ಅಲ್ಲಿಂದ ಬಂದು ಹೊಡೆದಾಡಿರೋ ಕೇಸ್ ಅದು. ಅದನ್ನ ಆಗಲೇ ಅದು ಒಂದು FIR ಮಾಡಿದ್ದಾರೆ. ಇನ್ನೂ ಜಾಸ್ತಿ ಮೆನ್ಸ್ನ ಹಾಕ್ಲಿಕ್ಕೆ ಎಲ್ಲ ಆಸ್ಪತ್ರೆಗಳಲ್ಲೂ ಜಾಸ್ತಿ ಮೆನ್ಸ್ ಹಾಕ್ಲಿಕ್ಕೆ ನಾವು ಸಲಹೆ ಸೂಚನೆ ಕೊಟ್ಟಿದ್ವಿ. ಅದನ್ನು ಮಾಡಿದ್ದಾರೆ ಆಗಲೇ. ಇಲ್ಲ ಎಲ್ಲ ಜಿಲ್ಲೆಯವ್ರನ್ನೂ ಬಂದೋಬಸ್ತಿಗೆ ತಗೊತಾರೆ. ಈ ಥರ ಏನಾದ್ರು ನ್ಯೂನತೆಗಳಿದೆ ಅದನ್ನು ಚರ್ಚಿಸಿ ಕ್ರಮ ತಗೊಳ್ಳೋ ಕೆಲಸವನ್ನು. ಹೌದು. ಆಮೇಲೆ ನಾನು ಸಹ ಇಲ್ಲ ಅಲ್ಲಲ್ಲ, ಈಗ ಹೊಳೆನರಸೀಪುರದಲ್ಲ, ನಮ್ಮ ಡಿವಿಷನಲ್ಲೇ ಹೊಳೆನರಸೀಪುರ ಸಬ್ ಡಿವಿಷನಲ್ಲೇ ಸುಮಾರು ರೈಡ್ ಮಾಡಿದ್ದಾರೆ, ಸುಮಾರು ಸೀಸ್ ಮಾಡಿದ್ದಾರೆ. ಅಂದರೆ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಅಂತ ಅಲ್ವ ಅರ್ಥ. ರಿಕವರ್ ಮಾಡ್ತಾ ಇದ್ದಾರೆ 100% ಶೇಕಡ ಒಂದು 70-80% ರಿಕವರ್ ಅಂತೂ ಮಾಡ್ತಿದ್ದಾರೆ. ಮತ್ತು ಟ್ರೇಸಿಂಗ್ 100% ಮಾಡ್ತಾ ಇದ್ದಾರೆ. ಯಾವುದೇ ಕ್ರೈಮ್ಸಲ್ಲಿ ಆಗಿರ್ಬೋದು, ಅದು ಥೆಫ್ಟ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಬೇರೆ ಬೇರೆ ಇಲೀಗಲ್ ಆ್ಯಕ್ಟಿವಿಟೀಸ್ ಟ್ರೇಸ್ ಅಂತೂ 100% ಆಗ್ತಾ ಇದೆ. ನಮ್ಮ ಮಾಧ್ಯಮ ಮಿತ್ರ ಹೇಳ್ತಿರೋದ್ರಿಂದ ಡ್ರಗ್ಸ್ ವಿಷಯದಲ್ಲಿ ಖಂಡಿತವಾಗಿ ನಾವು ಇನ್ನೂ ಚುರುಕಾಗಬೇಕು. ಡ್ರಗ್ಸ್ ಮತ್ತು ಈ ಮಟ್ಕ ದಂಧೆಯಲ್ಲಿ ಅದನ್ನ ಚುರುಕು ಮಾಡುವಂಥ ಕೆಲಸನ 100% ಮಾಡ್ತೀನಿ. ನಾನು ಸಹ ಮಾಧ್ಯಮದಲ್ಲಿ ಮನವಿಯನ್ನು ಮಾಡ್ತೀನಿ ಸಾರ್ವಜನಿಕರಿಗೆ, ದಯಮಾಡಿ ಜಿಲ್ಲಾ ಪೊಲೀಸಿನ ಸಹಾಯವಾಣಿ ಇರ್ತದೆ, ಜಿಲ್ಲಾ ನಮ್ಮ ಅಧಿಕಾರಿಗಳದ್ದು ಸಹಾಯವಾಣಿ ಇರ್ತದೆ. ನಮ್ಮ ಸಹ ನಂದು ವೈಯಕ್ತಿಕ ನಂಬರ್ಗಾಗಿರ್ಬೋದು, ಎಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಮಾಧ್ಯಮ ಮುಖಾಂತರ. ನಮಗೆ ಮಾಹಿತಿ ಕೊಡಿ, 100% ನಾವು ಅದನ್ನು ಹಿಡಿಯುವಂಥ ಮತ್ತು ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಅಲ್ಲ, ನಾನದು ರೈಲ್ವೆ ಪೊಲೀಸವ್ರಿಗೂ ಹೇಳಿದ್ದೀನಿ. ಮೊನ್ನೆ ನಾನು ರೈಲ್ವೆ ಸ್ಟೇಷನ್ ವಿಸಿಟ್ಗೆ ಹೋದಾಗಲೇ ರೈಲ್ವೆ ಪೊಲೀಸವ್ರಿಗೂ ಹೇಳಿದ್ದೀನಿ, ಕಟ್ಟುನಿಟ್ಟಲ್ಲಿ ನೀವು ಚೆಕ್ ಮಾಡಬೇಕು ಅಂತ. ಅದೇ ರೀತಿ ನಾನು ಈಗ ನಮ್ಮ ಅರಸೀಕೆರೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಎಲ್ಲಿ ಜನಜಂಗುಳಿ ಜಾಸ್ತಿ ಇರುವಂಥ ರೈಲ್ವೆ ಸ್ಟೇಷನ್ಸು, ಹೊಳೆನರಸೀಪುರ ಆಗಿರ್ಬೋದು, ಹಾಸನ್ನು ಮತ್ತು ಕಡೂರು, ಇಂಥ ಭಾಗದಲ್ಲಿ ಆದಷ್ಟು ರ್ಯಾಂಡಮ್ ಚೆಕ್ ಮಾಡಿ ಅಂತ ಹೇಳಿದ್ದೀವಿ. ಮಾಡ್ತಾ ಇದ್ದಾರೆ. ನೀವೆಲ್ಲ ನಮಗೆ ಕೈ ಜೋಡಿಸ್ಬೇಕು. ನೀವು ಎಲ್ಲೆಲ್ಲಿ ಇಂಥದ್ದು ಮಾಡ್ತಾ ಇದ್ದಾರೆ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗ್ತಿದೆ, ಅದನ್ನು ನಮಗೆ ಮಾಹಿತಿ ಕೊಡಬೇಕು. ನಾನು ಮನವಿಯನ್ನು ಮಾಡ್ತೀನಿ, ನಮಗೂ ಕೊಡಿ. ಎಲ್ಲ ಪೊಲೀಸ್ ವ್ಯವಸ್ಥೆ ಸರಿ ಇದೆ ಅಂತ ನಾನು ಹೇಳ್ತಿಲ್ಲ, ನಾನು ಒಪ್ಕೊಂತೀನಿ. ನಮ್ಮ ಮೊದಲನೇದಾಗಿ ಇವರೇ ಮಾತಾಡಿದ್ದು ಯಾವುದು ಟ್ರಾಫಿಕ್ ವಿಷಯದಲ್ಲಿ ಮತ್ತು ಈ ಡ್ರಗ್ಸ್ ವಿಷಯದಲ್ಲಿ. ಮೊದಲನೇದಾಗಿ ಜಿಲ್ಲೆಯಲ್ಲಿ ಏನಾದ್ರು ಡ್ರಗ್ಸ್ ವಿಷಯ ಧ್ವನಿ ಎತ್ತಿದ್ದು ಅಂದರೆ ಮಾಧ್ಯಮದವರು. ಅದಾದಮೇಲೆ ನಾನೇ ಧ್ವನಿ ಎತ್ತಿದ್ದು ದಿಶಾ ಸಭೆಯಲ್ಲಿ. ನಾನು ಮೊದಲನೇ ದಿಶಾ ಸಭೆಯಲ್ಲಿ ಮೊದಲೇ ಅಜೆಂಡಾ ತೊಗೊಂಡಿದ್ದೆ ನಾನು ಡ್ರಗ್ಸ್ ವಿಷಯದಲ್ಲಿ. ಯಾಕಂದರೆ ಕಣ್ಣಾರೆ ನನ್ನ ಫ್ರೆಂಡ್ಸ್ನೇ ಡ್ರಗ್ಸ್ ವಿಷಯದಲ್ಲಿ ಅವ್ರು ಆಗಿರೋಂಥ ದುರ್ಘಟನೆ, ನನ್ನ ಫ್ರೆಂಡ್ಸ್ನ ನಾನು ಕಳ್ಕೊಂಡಿದ್ದೀನಿ. ಅವ್ರ ಮನೇಲಿ ಇವತ್ತಿನವರೆಗೂ ಅನುಭವಿಸಿರೋದ ನಾನು ವೈಯಕ್ತಿಕವಾಗಿ ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಪೊಲೀಸವ್ರು ನಿಮ್ಮ ಕ್ರಮ ತೊಗೊಳ್ವಾ, ನನ್ನ ಗಮನಕ್ಕೆ ತೊಗೊಂಬನ್ನಿ. ಅವ್ರು ತಗೊಳ್ದೋದಕ್ಕೆ ಗೊತ್ತು ನಾನು ಏನು ಮಾಡಬೇಕು ಅವ್ರಿಗೆ. ಇದೆಲ್ಲ ನೋಟ್ ಮಾಡ್ಕೊತ ಕೇಳಿ, ನೋಟ್ ಮಾಡ್ಕೊಂಡು ಕೇಳಿ. ಆಗಲಿ. ಪೊಲೀಸ್ ವಿಷಯದಲ್ಲಿ ಎಲ್ಲರೂ ಇವತ್ತು ಮಾಧ್ಯಮದವ್ರು ನಮ್ಗೆ ಸಲಹೆ ಕೊಟ್ಟಿದ್ದೀರಿ. ಡಿಫೆಂಡ್ ನಾನು ಮಾಡ್ಕೊಂಡಿರೋದು ಯಾವ ವಿಷಯದಲ್ಲಿ, ಸ್ಟೇಷನಲ್ಲಿ ಎಣ್ಣೆ ಕುಡಿತಾರೆ ಅನ್ನೋದೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ, ಯಾರು ಒಪ್ಕೊಳ್ಳೋಕ್ಕಾಗಲ್ಲ. ಅಂಥವು ಗಮನಕ್ಕೆ ತೊಗೊಬಂದರೆ ಕೇಳಿರಿ. ನಾನು ಸಂಸದನಾಗಿದ್ದೀನಿ, ಅವ್ರು ಶಾಸಕರಾಗಿದ್ದಾರೆ, ಅವ್ರಿಗೆ ಹಕ್ಕಿದೆ. ಆ ಕ್ಷೇತ್ರದ ಮೇಲೆ ಸಂಪೂರ್ಣ ಹಿಡಿತ ಅವ್ರು ಆಯಾ ಶಾಸಕರುಗಳಿಗಿರ್ತದೆ. ಅವ್ರು ಕ್ರಮ ತಗೊಳ್ಳಿ ಅಂತ ತಾಕೀತು ಮಾಡ್ಬೋದು. ಮಾಧ್ಯಮ ಮುಖಾಂತರ ಬಂದರೆ ಆರೋಪ ಇಲ್ಲದ ಮಾಡಿದಕ್ಕೋಸ್ಕರ ನಾನು ಇದು ಮಾತಾಡಿದ್ದೆ. ಬಿಟ್ಟರೆ 100% ಪೊಲೀಸ್ ಸರಿ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಡ್ರಗ್ಸ್ ವಿಷಯದಲ್ಲಿ ಪದೇ ನನ್ನ ಮಟ್ಕ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಎಂಥವನೇ ಇದು ನಾನು ರಾಜಿ ಆಗಲ್ಲ. ಅಕಸ್ಮಾತ್ ನೀವು ಪೊಲೀಸರು ನಿಮ್ಮ ಮಾತು ಕೇಳಿಲ್ವಾ, ನನ್ನ ಗಮನಕ್ಕೆ ತೊಗೊಬನ್ನಿ. ಯಾಕೆ ನಾನು ಅದನ್ನು ರಿಪೇರಿ ಮಾಡಿಸ್ತೇವೆ ನಾನು ಮತ್ತೆ ನನ್ನ ಲೋಕಸಭೆ ಸದಸ್ಯ ಅಂತ ಕರಿಬೇಡಿ. ನೀವು ನನ್ನ ಗಮನಕ್ಕೆ ತೊಗೊಬನ್ನಿ. ಅಕಸ್ಮಾತ್ ನಾನು ಕರೆ ರಿಸೀವ್ ಮಾಡಿದ್ರೆ ನನಗೆ ವಾಟ್ಸಪ್ಗೆ ಹಾಕಿ ಇಂಥ ಕಡೆ ಹಿಂಗೆಲ್ಲ ವ್ಯವಹಾರ ಮಾಡ್ತದೆ ಅಂತ, ನಾನು ಅದನ್ನು 100% ಟ್ರೇಸ್ ಮಾಡಿ ಇಡಿಸೋ ಕೆಲಸ 100% ನಾನು ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡಿ. ಆ ವಿಷಯದಲ್ಲಿ ನಾನು ಒಪ್ಕೊಂತೀನಿ. ಆದರೆ ಅದು ನನ್ನ ಕೆಲಸ ಅಲ್ಲ. ಪೊಲೀಸ್ ಅಲ್ಲ ಕೇಳಿ, ಸಾಫ್ಟ್ ಕಾರ್ನರ್ ಯಾರ ಮೇಲೂ ಇಲ್ಲ. ಪೊಲೀಸ್ ಇಲಾಖೆ ಅಂತಲ್ಲ, ಯಾವ ಇಲಾಖೆ ಮೇಲೂ ಸಾಫ್ಟ್ ಕಾರ್ನರ್ ಇಲ್ಲ. ಕೆಲಸ ತೊಗೋಬೇಕು. ನಾವು ಕೇಳಿದ್ದಲ್ಲ, 5 ವರ್ಷಕ್ಕೊಂದ್ಸರಿ ನಾವು ಪರೀಕ್ಷೆ ಬರೀಬೇಕು.
ನಾವು ರಾಜಕಾರಣಿಗಳು ಅವರು ಒಂದ್ಸಲಿ ಪರೀಕ್ಷೆ ಮತ್ತೆ ಕಂಪ್ಲೀಟ್ 5 ವರ್ಷ ಲೈಫ್ ಲಾಂಗ್ ಇರ್ತಾರೆ. ಹಂಗಂದ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಯಾವ ಇಲಾಖೆಯವ್ರ ಮೇಲೂ ನಂಗೆ ಸಾಫ್ಟ್ ಕಾರ್ನರ್ ಇಲ್ಲ. ನಮಗೇನು ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಜೊತೆಗೆ ನೀವು ಏನು ಇಷ್ಟೊಂದು ಕಂಪ್ಲೇಂಟ್ ಮಾಡ್ತೀರಿ ಕ್ರೈಮ್ಸ್, ಖಂಡಿತವಾಗಿಯೂ ಇದನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೊಬೇಕಾಗ್ತದೆ, ಒಪ್ಕೋಬೇಕಾಗ್ತದೆ. ಕ್ರೈಮ್ಸ್ ವಿಷಯದಲ್ಲಿ ಡ್ರಗ್ಸು ಮತ್ತು ವೀಲಿಂಗ್ ಹೇಳ್ತಿದ್ರಿ, ಖಂಡಿತವಾಗಿ ಸಿಟಿಲಿ ನಾನು ಒಪ್ಕೊಂಡೆ. ನಾನು ಮೊದಲೇದಾಗಿ ಹೇಳಿದೆ, ಸಿಟಿಲಿ ಪೊಲೀಸಿಂಗ್ ಸ್ವಲ್ಪ ಸಮಸ್ಯೆ ಆಗಿದೆ, ನಾನು ಅದನ್ನು ಒಪ್ಕೊತಾ ಇದ್ದೀನಿ. ಅದನ್ನು ಕೂಡಲೇ ತುರ್ತಾಗಿ ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ. ನಿಮ್ಮ ಸಹಕಾರ ಬೇಕು. ನಾನು ಪದೇ ಪದೇ ಒತ್ತಿ ಕೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಡ್ರಗ್ಸ್ ಆಗಿರ್ಬೋದು ಮತ್ತು ಏನು ಈ ಮಟ್ಕ ದಂಧೆನ ನನಗೆ ಮಾಹಿತಿ ಕೊಡಿ. ನೀವು ಪೊಲೀಸವ್ರಿಗೊಂದು ಮಾಹಿತಿ ಜೊತೆಗೆ ನನಗೊಂದು ವಾಟ್ಸಪ್ಗೆ ಹಾಕಿ. ನಾನು ಕ್ರಮ ತಗೊಳ್ದೆ ಹೋದಾಗ ನನ್ನನ್ನು ಪ್ರಶ್ನೆ ಮಾಡಿ. ಹೌದೌದು, ಪೌರಾಡಳಿತ ಸಚಿವರಿಗೆ ನಾವು ಗಮನ ಹರಿಸಿದ್ದೀವಿ. ನಾನು ಇವತ್ತು ಸಹ ಬೆಂಗಳೂರಿಗೆ ಹೊರಟಿದ್ದೀನಿ ಅದೇ ವಿಷಯವಾಗಿ. ಒಳ್ಳೆಯ ಒಬ್ಬ ಪೌರಾಯುಕ್ತನ ಹಾಕೊಡಿ ಅಂತ ಕೇಳಿದ್ದೀವಿ. ಆಗ್ಬೋದು ಬಜೆಟ್ ಆದಮೇಲೆ. ಈಗ ಬಜೆಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಟ್ರಾನ್ಸ್ಫರ್ಸ್ ವಿಷಯದಲ್ಲಿ ಸರ್ಕಾರ ಮಾಡ್ತಾ ಇಲ್ಲ. ಬಜೆಟ್ ಆದಮೇಲೆ ಇದೆಲ್ಲ ಆಗೋ ಕೆಲಸ ಆಗುತ್ತೆ ಈ ಮಂತ್ ಎಂಡಲ್ಲಿ. ಈಗ ನಾನು ಹೊಳೆನರಸೀಪುರದಲ್ಲಿ ರಿವ್ಯೂ ಮಾಡಿದೆ. ನಿನ್ನೆ ನಾನು ರಿವ್ಯೂ ಮೀಟಿಂಗ್ ತೊಗೊಂಡಿದ್ದೆ. ಒಂದೇ ಒಂದು ಅಗ್ನಿಶಾಮಕ ದಳದ ವೆಹಿಕಲ್ ಇದೆ ಆಗಿದೆ ಅಂತ ಹೇಳಿದ್ರು. ನಿನ್ನೆ ನನಗೂ ನನ್ನ ಮಾಹಿತಿ ತೊಗೊಂಡೆ. ಅದನ್ನು ಗೃಹ ಸಚಿವರ ಗಮನಕ್ಕೆ ತೊಗೊಬಂದು ಒಂದು ವೆಹಿಕಲ್ ತರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ.